ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನಲ್ಲಿ ಬಂತು 2 ಭರ್ಜರಿ ಗುಡ್ ನ್ಯೂಸ್ಗಳು. ಜೊತೆಗೆ 18ನೇ ಕಂತಿನ ಹಣದ ಬಗ್ಗೆನೂ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟ ಲಕ್ಷ್ಮಿ ಹೆಬ್ಬಾಳ್ಕರ್. ಸೊ 18 ಕಂತು ಅಷ್ಟೇ ಅಲ್ಲ, 19ನೇ ಕಂತಿನ ಹಣದ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡೋಣ. ಸೊ ನೀವು ಅನ್ಕೊಳ್ಬಹುದು 17ನೇ ಕಂತಿನ ಹಣ ಇನ್ನೂ ಕೂಡ ನಮಗೆ ಜಮಾ ಆಗ್ತಾ ಇಲ್ಲ, ಇವರು 18 19ನೇ ಕಂತಿನ ಹಣದ ಬಗ್ಗೆ ಹೇಳ್ತಾ ಇದಾರಂತ. ಸೊ ಬನ್ನಿ, ನಿಮಗೆ ಸಂಪೂರ್ಣವಾಗಿ ನಾನು ಡೀಟೇಲ್ಸ್ ಆಗಿ ಏನಿದೆ ಮಾಹಿತಿ ಏನಿಲ್ಲ ಅನ್ನುವಂಥದ್ದನ್ನ ಕ್ಲಿಯರ್ ಆಗಿ ನಾನು ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಪ್ರತಿಯೊಂದು ಮಾಹಿತಿ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಅಲ್ಲಂತ ಸೆಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ ವೀಕ್ಷಕರೇ. ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿಗಾಗಿ ಪ್ರತಿಯೊಬ್ಬ ಮಹಿಳೆಯರು ಟೋಟಲಿ 1,28,00,000 ಮಹಿಳೆಯರು ಕಾಯ್ತಾ ಇದ್ದೀರಿ, ಹೌದಲ್ವಾ. ಸದ್ಯಕ್ಕೆ ನಿಮಗೆ 16ನೇ ಕಂತಿನ ಹಣ ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ. 16ನೇ ಕಂತಿನ ಹಣ ಸುಮಾರು 70 ರಿಂದ 80 ಲಕ್ಷ ಫಲಾನುಭವಿಗಳಿಗೆ ಆಲ್ರೆಡಿ ಬಂದಿದೆ. ಇನ್ನೇನು ಕೆಲವೊಂದಿಷ್ಟು ಫಲಾನುಭವಿಗಳು ಬಾಕಿ ಇದ್ದಾರಷ್ಟೇ. ಇನ್ನು ನಿಮ್ಮ ಖಾತೆಗಳಿಗೆ 17ನೇ ಕಂತಿನ ಹಣ ಕೂಡ ಪ್ರಾರಂಭವಾಗಲಿದೆ. ಸೊ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಆಗಿರುತ್ತೆ. ಸೊ 17ನೇ ಕಂತಿನ ಹಣ ನಿಮಗೆ ನಾಳೆಯಿಂದನೇ ಜಮಾ ಆಗಲಿಕ್ಕೆ ಪ್ರಾರಂಭವಾಗಲಿದೆ. ಆಲ್ರೆಡಿ ಈಗ ಟ್ರಯಲ್ ಕೂಡ ಮಾಡಿದ್ದಾರೆ. ಈಗಾಗಲೇ ಹಣಕಾಸು ಇಲಾಖೆಯಿಂದ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ 16ನೇ ಕಂತು ಫಂಡ್ ರಿಲೀಸ್ ಆಗುವಾಗ 17ನೇ ಕಂತಿನ ಹಣ ಕೂಡ ಆಲ್ರೆಡಿ ಬಂದಿತ್ತಂತೆ. ಈಗ ನೋಡಿ, 2,400 ಕೋಟಿ ಒಂದು ಕಂತಿನ ಹಣಕ್ಕಾಗಿ ಬೇಕಾಗತ್ತೆ. ಇನ್ನೊಂದು ಕಂತಪ್ಪ ಅಂದ್ರೆ ಟೋಟಲಿ ಹತ್ತತ್ರ 4,800 ಕೋಟಿ ಅಥವಾ 5,000 ಕೋಟಿ ಸಮಥಿಂಗ್ ಬೇಕು. ಅಷ್ಟು ಹಣ ಏನಿದೆ ಅಲ್ಲ, ಆಲ್ರೆಡಿ ಹಣಕಾಸು ಇಲಾಖೆಗೆ ಬಿಡುಗಡೆ ಆಗಿತ್ತಂತೆ. ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಆಗಿತ್ತಂತೆ. ಅಲ್ಲಿಂದ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿತ್ತಂತೆ. ಸೊ ಅಲ್ಲಿಂದ ನಿಮ್ಮ ಖಾತೆಗಳಿಗೆ 16ನೇ ಕಂತಿನ ಹಣ ಮಾತ್ರ ಬಿಡುಗಡೆ ಮಾಡಲಾಗಿತ್ತು. 16ನೇ ಕಂತಿನ ಹಣ ಬಿಡುಗಡೆ ಮಾಡಿ ಕ್ಲಿಯರ್ ಆದ ತಕ್ಷಣ 17ನೇ ಕಂತಿನ ಹಣ ಬಿಡುಗಡೆ ಮಾಡುವಂತಹ ಪ್ಲಾನ್ ಇತ್ತು. ಯಾಕಂದ್ರೆ ತಾಂತ್ರಿಕ ದೋಷ ಆಗಬಾರ್ದು. ಮೊದಲನೇದಾಗಿ ನಿಮಗೆ ಡಿಲೇ ಆಗಿತ್ತು 3 ತಿಂಗಳು ಆಲ್ರೆಡಿ, ಯಾಕಂದ್ರೆ ಅದು ತಾಂತ್ರಿಕ ದೋಷ ಆಗಿತ್ತು, ಮತ್ತೆ ಆಕ್ಸಿಡೆಂಟ್ ಕೂಡ ಆಗಿತ್ತು. ಅದೇ ರೀತಿಯಾಗಿ ಅಂತಹ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಎನ್ನುವಂತಹ ಹೊಸ ರೂಲ್ಸ್ ಕೂಡ ತಂದರು. ಎಲ್ಲನೂ ಕೂಡ ಒಮ್ಮೆ ಆಗಿರುವಂತಹ ಕಾರಣಕ್ಕಾಗಿ ಅಷ್ಟೊಂದು ಡಿಲೇ ಆಯಿತು. ಅದನ್ನು ಮತ್ತೆ ಈಗ ರಿಪೀಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು 16ನೇ ಕಂತಿನ ಒಂದು ಅರ್ಧ ಜನರಿಗಾದರೂ ಕ್ಲಿಯರ್ ಆಗಲಿ, ಆಮೇಲೆ 17ನೇ ಕಂತಿನ ನಾವು ಬಿಡುಗಡೆ ಮಾಡೋಣ ಅಂತ ಹೇಳ್ಬಿಟ್ಟು ಸಿದ್ಧರಾಗಿದ್ರು. ಈಗ ಆಲ್ರೆಡಿ ಅರ್ಧಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ 16ನೇ ಕಂತಿನ ಹಣ ಜಮಾ ಆಗಿದೆ. ಕೆಲವೊಂದಿಷ್ಟು ಫಲಾನುಭವಿಗಳು ಬಾಕಿ ಇದ್ದಾರೆ. ಹೀಗಾಗಿ 17ನೇ ಕಂತಿನ ಹಣ ಕೂಡ ಬಿಡುಗಡೆ ಕ್ಷಣಗಣನೆ ಸ್ಟಾರ್ಟ್ ಆಗಿದೆ. ಸೊ ಈಗ 2 ಭರ್ಜರಿ ಗುಡ್ ನ್ಯೂಸ್ಗಳು ಏನಪ್ಪಾ ಅಂದ್ರೆ 17ನೇ ಕಂತಿನ ಹಣ ಬಿಡುಗಡೆ ಆಗ್ತಕ್ಕಂಥದ್ದು. ಅದೇ ರೀತಿಯಾಗಿ ಜೊತೆಗೆ 18ನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗಳಿಗೆ ಬರುತ್ತೆ ಅನ್ನುವಂತಹ ಸೂಚನೆ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಹಾಗಾದ್ರೆ ಏನು ಸೂಚನೆ ಅನ್ನುವಂಥದ್ದು ನೋಡೋದಾದ್ರೆ 18 ಮತ್ತು 19ನೇ ಕಂತು ಇದೇ ಮಾರ್ಚ್ನಲ್ಲಿ ಬರೋದಿದೆ, ಹೌದಲ್ವಾ. ಈಗ ನೋಡಿ, ನವೆಂಬರು ಡಿಸೆಂಬರು 16 17ನೇ ಕಂತಾಗಿರುತ್ತೆ. ಇನ್ನು ಈ ಒಂದು 18 ಮತ್ತು 19ನೇ ಕಂತು ಯಾವುದಪ್ಪ ಅಂದ್ರೆ ಜನವರಿ ಫೆಬ್ರವರಿ ತಿಂಗಳದಾಗಿರುತ್ತೆ. ಈಗಾಗಲೇ ಆಲ್ರೆಡಿ ಮಾರ್ಚ್ ಸ್ಟಾರ್ಟ್ ಆಗಿದೆ. ಈಗ 17ನೇ ಕಂತು ಇನ್ನು ಒಂದು ವಾರದಲ್ಲಿ ಕ್ಲಿಯರ್ ಆತಪ್ಪ ಅಂತ ಅನ್ಕೊಳ್ಳಿ. ಉಳಿದ 3 ವಾರದಲ್ಲಿ 18ನೇ ಕಂತು 19ನೇ ಕಂತು ಬಿಡುವಂತಹ ಸಾಧ್ಯತೆ ಇದೆ. ಆಮೇಲೆ ಮಾರ್ಚ್ ತಿಂಗಳದು ಏಪ್ರಿಲ್ ತಿಂಗಳದು ಮೇ ತಿಂಗಳದು ಈ ರೀತಿ ಜೂನ್ನಲ್ಲಿ, ಈಗ ಮುಂದೆ ಹೀಗೆ ಹೋಗ್ತಾ ಹೋಗುತ್ತೆ. ಸೊ ಅಲ್ಲಿ ಏನು ಪ್ರಾಬ್ಲಮ್ ಕ್ರಿಯೇಟ್ ಆಗೋದಿಲ್ಲ. ಹೀಗಾಗಿ ನೀವು ಒಂದಾದ್ಮೇಲೆ ಒಂದು ಕಂತುಗಳು ಬಿಡುಗಡೆ ಆಗ್ತಾ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಕೊಟ್ಟಿದ್ದಾರೆ. ಸದ್ಯಕ್ಕೆ ನಿಮಗೆ 18ನೇ ಕಂತಿನ ಹಣ ಮತ್ತು 19ನೇ ಕಂತಿನ ಹಣ ಬಿಡುಗಡೆ ಆಗೋದನ್ನ ನಾವು ವೇಟ್ ಮಾಡೋಣ. ಸದ್ಯಕ್ಕೆ ನಮಗೆ 17ನೇ ಕಂತಿನ ಹಣ ಕೂಡ ಕ್ಲಿಯರ್ ಆಗಬೇಕು. 2,000 ಪ್ಲಸ್ 2,000 ಈಗ 16 ಮತ್ತು 17ನೇ ಕಂತಿನ ಹಣ ಕ್ಲಿಯರ್ ಆದಾಗ ಆಗತ್ತೆ. ಆಲ್ರೆಡಿ ಈಗ 16ನೇ ಕಂತಿನ ಹಣ ಕ್ಲಿಯರ್ ಆಗ್ಲಿಕ್ಕೆ ಬಂದಿದೆ. ಇನ್ನೇನು 17ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರಲಿದೆ ಅನ್ನುವಂತಹ ಸೂಚನೆಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ರು. ಸೊ ಅದನ್ನ ನಾನು ನಿಮಗೆ ಲೇಟೆಸ್ಟ್ ಆಗಿ ಕೊಟ್ಟಿದ್ದೀನಿ. 18 ಮತ್ತು 19ನೇ ಕಂತಿನ ಹಣ ಕೂಡ ನಿಮಗೆ ಬರಲಿದೆ ಇದೇ ಮಾರ್ಚ್ನಲ್ಲಿ. ಸೊ ಎಂಡ್ವರೆಗೂ ಕೂಡ ಅದು ಬರಬಹುದು. ಸದ್ಯಕ್ಕೆ ಬಿಡುಗಡೆ ಆಗಲ್ಲ, ಆದ್ರೆ ಒಂದು ಎಂಡ್ವರೆಗೂ ಇನ್ನು 2 ವಾರ ಬಿಟ್ಟುಕೊಟ್ಟು ಅದನ್ನು 18ನೇ ಕಂತಿನ ಹಣ ಬಿಡುಗಡೆ ಆಗ್ಬೋದು. ಸದ್ಯಕ್ಕೆ ನಿಮಗೆ 16 17ನೇ ಕಂತಿನ ಹಣನೇ ಜಮಾ ಆಗ್ತಾ ಇರತ್ತೆ. ನೋಡಿ, ಸದ್ಯಕ್ಕೆ ನೋಡಿ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತಹ ಮಾಹಿತಿ ಇಷ್ಟ ಆಗಿತ್ತು. ಸೊ ಇನ್ನೇನು ಉಳಿದಂತಹ ಅನ್ನಭಾಗ್ಯ ಯೋಜನೆ ಬಗ್ಗೆ ನಿಮ್ಗೆ ಹೇಳೋದಾದ್ರೆ ಆಲ್ರೆಡಿ ಗೊತ್ತಿರುವಂತದ್ದು 10 kg ಅಕ್ಕಿ ಇನ್ಮೇಲಿಂದ ಬರುತ್ತೆ. ಅಲ್ಲಿ ಏನು ದುಡ್ಡು ಬರೋದಿಲ್ಲ. ಯಾಕಂದ್ರೆ ಈಗ ನಮಗೆ ಅಕ್ಕಿ ಕೊಟ್ರೇನೆ ಬಿಟ್ರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಫಲಾನುಭವಿಗಳು ಹೇಳಿದ್ದಾರೆ. ಸುಮಾರು 93% ಫಲಾನುಭವಿಗಳು ಹೇಳಿದ್ದಾರೆ. ಸೊ ಈಗ ಆಲ್ರೆಡಿ KH ಮುನಿಯಪ್ಪನವರು ಕೂಡ ಅಪ್ಡೇಟ್ ಕೊಟ್ಟಿದ್ದಾರೆ. ಕೇಂದ್ರ ಸಚಿವರ ಹತ್ರನೂ ಕೂಡ ನಾವು ಮಾತಾಡಿದ್ವಿ. ಈಗ ಆಲ್ರೆಡಿ ನಾವು
ಫೆಬ್ರವರಿ ತಿಂಗಳಿಂದನೇ 10 kg ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರು. ಆದರೆ ಅದನ್ನು ಆಲ್ರೆಡಿ ಕೊಟ್ಟಿದ್ದರು. 5 kg ಅಕ್ಕಿ, 5 kg ಅಕ್ಕಿಯ ಬದಲಾಗಿ ಹಣ ಕೊಡಬೇಕಾಗಿತ್ತು. ಹಣ ಅಂತೂ ಕೊಡಲಿಲ್ಲ. ಹಣ ಹೋಗಲಿ ಬಿಡಿ ಅಂತ ಹೇಳ್ಬಿಟ್ಟು ಈಗ 10 kg ಅಕ್ಕಿನಾದರೂ ಕೊಡಿ ಅಂತ ಹೇಳ್ಬಿಟ್ಟು ಜನರು ಹೇಳ್ತಾ ಇದ್ದಾರೆ. ಯಾಕಂದರೆ ಅಕ್ಕಿ ಆದರೆ ಡೈರೆಕ್ಟಾಗಿ ನ್ಯಾಯಬೆಲೆ ಅಂಗಡಿಯಲ್ಲಿ ಸಿಗುತ್ತೆ. ಆದರೆ ಹಣ ಆದರೆ DBT ಮುಖಾಂತರ ಒಂದು ತಿಂಗಳದ್ದು ಹಾಕ್ಬೋದು, ಒಂದು ತಿಂಗಳದ್ದು ಹಾಕದೇನೆ ಇರ್ಬೋದು, ಈ ರೀತಿ ಆಗುತ್ತಲ್ಲ. ಸೊ ಹೀಗಾಗಿ 5 kg ಅಕ್ಕಿಯ ಬದಲಾಗಿ 10 kg ಅಕ್ಕಿನೇ ಕೊಟ್ಟರೆ ನಮಗೆ ಬೆಟ್ರ್ ಅಂತ ಹೇಳ್ಬಿಟ್ಟು ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅದೇ ರೀತಿಯಾಗಿ ಈಗ ಸರ್ಕಾರ 10 kg ಅಕ್ಕಿ ಕೊಡಲಿಕ್ಕೆ ಸಿದ್ಧ ಆಗಿದೆ. ಈಗ ನೋಡಿ 25 ರೂಪಾಯಿಗೆ ಹೆಚ್ಚಿ ಟೋಟಲಿ ಅಕ್ಕಿ ಸಿಗ್ತಾ ಇದೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ. ಡೈರೆಕ್ಟಾಗಿ ನಿಮ್ಮ ನ್ಯಾಯಬೆಲೆ ಅಂಗಡಿಯಲ್ಲಿ 10 kg ಅಕ್ಕಿಯನ್ನು ಒಬ್ಬರಿಗೆ ತೆಗೆದುಕೊಳ್ಬೋದು. ಈಗ ಮಾರ್ಚ್ ತಿಂಗಳು ಹಿಡ್ಕೊಂಡು ಯಾವ ಒಂದು ಊರಿನಲ್ಲಿ 5 kg ಅಕ್ಕಿ ಕೊಡ್ತಿರ್ತಾರೆ ನೋಡಿ. ಸೊ ಆ 5 kg ಅಕ್ಕಿ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. 10 kg ಅಕ್ಕಿನೇ ತೆಗೆದುಕೊಳ್ಳಿ ಹೋಗಿ. 5 kg ಅಕ್ಕಿ ತೆಗೆದುಕೊಂಡ್ರೆ ಇನ್ನು 5 kg ಅಕ್ಕಿ ಅವರೇ ಹೊಡ್ಕೊಳ್ತಾರೆ ನೋಡಿ. ಸೊ ಎಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ, ಆದಷ್ಟು 10 kg ಅಕ್ಕಿಯನ್ನು ತೆಗೆದುಕೊಳ್ಳಿ. ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿತ್ತು ತಿಳಿಸಿದ್ದೀನಿ. ಏನೇ ಕ್ವಶನ್ಸ್ ಕ್ವೈರೀಸ್ ಕೇಳೋದಿದ್ರೆ ಸಹಿತ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ ನಾನು ಕ್ಲಿಯರಿಟಿ ಕೊಡ್ತೀನಿ. ಮೆಸೇಜ್ ಮಾಡಿ. ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಹಂಚ್ಕೊಂಡು ಅಲ್ಲಿ ತನಕ ಬಾಯ್ ಬೇಡ ಫ್ರೆಂಡ್ಸ್.